ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಕಳಸಕ್ಕೆ ಸೀರೆನ ಈಸಿಯಾಗಿ ಹೇಗೆ ಉಡಿಸೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸೀರೆನ ತೊಗೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ, ನಾನು ಸೆರಗಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೆರಿಗೆನ ಮಾಡ್ಕೊಳ್ಳಿ. ನೆರಿಗೆ ಮಾಡಿಕೊಂಡು ಇದನ್ನು ನಾವು ಸೇಫ್ಟಿ ಪಿನ್ ಜೊತೆ ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಇವಾಗ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೆರಿಗೆನೆಲ್ಲ ನೀಟಾಗಿ ಇಟ್ಕೊಂಡು ಪಿನ್ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಅರ್ಧ ಮಾರಷ್ಟು ನೆರಿಗೆನ ಮಾಡಿಕೊಂಡು ಪಿನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಸೀರೆ ಮಧ್ಯಭಾಗದಿಂದ ನಾವು ನೆರಿಗೆಗಳನ್ನ ಮಾಡ್ಕೊಳ್ಬೇಕು. ನೋಡಿ, ನಾನು ಇದನ್ನು ಸೀರೆನ ಅರ್ಧ ಭಾಗ ನಾವು ಮಡ್ಚ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಅರ್ಧ ಭಾಗ ಮಡ್ಚ್ಕೊಳ್ಳಿ. ಈಗ ಇದನ್ನು ನಾವು ನೆರಿಗೆಗಳನ್ನ ಮಾಡ್ತಾ ಹೋಗಬೇಕು. ಸ್ಯಾರಿ ಫುಲ್ಲು ನಾವು ನೆರಿಗೆಗಳನ್ನ ಮಾಡ್ಕೊಳ್ಬೇಕು. ನಿಮಗೆ ಸ್ಯಾರಿ ಜಾರುತ್ತೆ ಅನ್ನೋ ಥರ ಇದ್ದರೆ, ಸಿಲ್ಕ್ ಸ್ಯಾರಿ ಆ ಥರ ಆಗಿದ್ದರೆ ನೀವು ಅರ್ಧ ಭಾಗಕ್ಕೆ ಫಸ್ಟೇ ನೀವು ನೀಟಾಗಿ ಮಡ್ಚ್ಕೊಂಡು ಗುಂಪಿನ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ನಾನು ಸ್ವಲ್ಪ ನೆರಿಗೆಗಳು ಮಾಡ್ತಾ ಕ್ಲಿಪ್ಸ್ ಹಾಕ್ಕೊಳ್ತೀನಿ. ಸೊ ಕ್ಲಿಪ್ ಹಾಕೋದ್ರಿಂದ ನೆರಿಗೆಗಳು ನೀಟಾಗಿ ಹಾಗೆ ಇರುತ್ತೆ. ನೋಡಿ, ಸ್ವಲ್ಪನೇ ನೀವು ಸ್ಯಾರಿನ ಸರಿ ಮಾಡ್ಕೊಳ್ತಾ ನೆರಿಗೆಗಳನ್ನ ಮಾಡ್ಕೊಳ್ಳಿ. ಇಲ್ಲ ಮೊದಲಿಗೆ ನೀವು ಎಲ್ಲ ಸರಿ ಮಾಡಿಕೊಂಡು ಗುಂಪಿನ ಹಾಕ್ಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪನೇ ಸ್ಯಾರಿ ಸರಿ ಮಾಡ್ಕೊಳ್ತಾ ನೆರಿಗೆಗಳನ್ನ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನೆರಿಗೆಗಳಾದಮೇಲೆ, ಒಂದು 5-6 ನೆರಿಗೆಗಳಾದಮೇಲೆ ನಾವು ಮತ್ತೆ ಕ್ಲಿಪ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲಿಪ್ ಹಾಕ್ಕೊಂಡು ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇನ್ನೂ ಸ್ವಲ್ಪ ನೆರಿಗೆಗಳನ್ನ ಹಾಗೆ ಮಾಡ್ಕೊಳ್ತೀನಿ. ನಾನು ಫಸ್ಟ್ ಸೀರೆನ ಸರಿ ಮಾಡ್ಕೊಳ್ತೀನಿ. ಸರಿ ಮಾಡಿಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ ನೀವು ಫಸ್ಟೇ ನೆರಿಗೆಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಸ್ಯಾರಿನ ಉಡಿಸ್ಬೋದು. ದೇವರಿಗೆ ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಉಡಿಸ್ಬಿಡ್ಬೋದು. ನೋಡಿ, ನಾನು ಇನ್ನೂ ಸ್ವಲ್ಪ ನೆರಿಗೆಗಳನ್ನ ಮಾಡಿಕೊಂಡು ಸೆಟ್ ಮಾಡಿಕೊಂಡು ನಾನು ಕ್ಲಿಪ್ನ ಹಾಕ್ಕೊಳ್ತಿದ್ದೀನಿ. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಸ್ವಲ್ಪನೇ ನೆರಿಗೆ ಮಾಡ್ಕೊಳ್ತಾ ಕ್ಲಿಪ್ಗಳನ್ನ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನೆರಿಗೆ ಮಾಡ್ಕೊಳ್ತಾ ಹೋಗಿ. ಈಗ ನಾನು ಸ್ಯಾರಿ ಫುಲ್ಲು ಮಾಡ್ಕೊಂಡಿದ್ದೀನಿ. ಈಗ ನೆರಿಗೆಗಳನ್ನ ಎಲ್ಲ ನೀಟಾಗಿ ಇಟ್ಕೊಂಡು ನೀಟಾಗಿ ಕ್ಲಿಪ್ ಹಾಕ್ಕೊಳ್ಳೋಣ. ನೋಡಿ, 2 ಸೈಡು ಆ ಕಡೆ ಈ ಕಡೆ ಕೂಡ ನೀಟಾಗಿ ನೆರಿಗೆಗಳನ್ನ ನಾನು ಸೆಟ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲೂ ಕೂಡ ನಾವು ಸ್ವಲ್ಪ ನೆರಿಗೆಗಳನ್ನ ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಸೆಟ್ ಮಾಡಿಕೊಂಡು ಒಂದು ಅರ್ಧ ಸೆಟ್ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕ್ಕೊತೀನಿ, ಇನ್ನೊಂದು ಅರ್ಧಕ್ಕೆ ಇನ್ನೂ ಸ್ವಲ್ಪ ಕ್ಲಿಪ್ ಹಾಕ್ಕೊತೀನಿ. ಯಾಕೆಂದರೆ ನೆರಿಗೆಗಳು ಜಾಸ್ತಿ ಇರುತ್ತೆ, ಒಂದರಲ್ಲೇ ಆಗೋದಿಲ್ಲ. 1-2 ಕ್ಲಿಪ್ ಹಾಕ್ಕೊಳ್ಳಿ. ನೋಡಿ, ಈಗ ಸೀರೆ ಉಡಿಸೋದಕ್ಕೆ ಸೀರೆ ಪ್ರೀ ಪ್ಲೇಟಿಂಗ್ ರೆಡಿಯಾಗಿದೆ. ನೋಡಿ, ಈಗ ಬನ್ನಿ ಹೇಗೆ ಸೀರೆ ಉಡಿಸೋದು ಅಂತೇಳಿ ನೋಡೋಣ. ನಾನು ಫಸ್ಟು ಒಂದು ಟೇಬಲ್ ಥರ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಲೇಟಿಗೆ ನಾನು ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಬಿನ್ಗೆನ ಇಟ್ಕೊಳ್ತಾ ಇದ್ದೀನಿ, ಸ್ಟೀಲ್ ಬಿನ್ಗೆ. ಅದರಲ್ಲಿ ನೀವು ನೀರಾದರೂ ಹಾಕ್ಕೊಳ್ಬೋದು, ಅಕ್ಕಿ ಆದರೂ ಹಾಕ್ಕೊಳ್ಬೋದು. ನಾನು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಸೀರೆಗೆ ನಾನು ಒಂದು ದಾರನ ಹಾಕ್ಕೊಂಡಿದ್ದೀನಿ. ನೋಡಿ,
ನೀವು ಜಾಸ್ತಿ ಒಳಗಡೆ ಜಾಸ್ತಿ ಬಿಟ್ಕೊಳ್ಬೇಡಿ. ಒಂದು ಇಂಚಷ್ಟು ನೀವು ಒಳಗಡೆ ದಾರದೊಳಗಡೆ ಬಿಟ್ಕೊಳ್ಳಿ ಕಟ್ಟೋದಕ್ಕೆ. ನೋಡಿ ಈಗ ನಾನು ಕಟ್ಕೊಳ್ತಾ ಇದ್ದೀನಿ. ಸ್ಟೀಲ್ ಬಿಂದಿಗೆಗೆ ಕಟ್ಕೊಳ್ತಾ ಇದ್ದೀನಿ ನಾನು ದಾರನ ಫಸ್ಟು ಲೂಸಾಗಿ ಕಟ್ಕೊಳ್ಳಿ, ಯಾಕೆಂದರೆ ನಾವು ನೆರಿಗೆಗಳನ್ನ ಸರಿ ಮಾಡ್ಕೊಳ್ಬೇಕು. ನಾನು ಕ್ಲಿಪ್ಪೆಲ್ಲ ತಕ್ಕೊಂಡು ಇವಾಗ ನಾನು ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆನ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಂಡ್ಮೇಲೆ ಟೈಟಾಗಿ ಕಟ್ಕೊಳ್ಳಿ. ನೋಡಿ ಈಗ ನೆರಿಗೆಗಳನ್ನೆಲ್ಲ ನಾನು ಸರಿ ಮಾಡಿಕೊಂಡು ಟೈಟಾಗಿ ಕಟ್ಕೊಳ್ತಿದ್ದೀನಿ. ನೋಡಿ ಈಗ ನೆರಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಕೂತಿದೆ ಅಂಥೇಳಿ. ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೋದು. ಈಗ ನೆರಿಗೆಗಳನ್ನೆಲ್ಲ ನಾನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ನಾನು ಸೆರಗನ್ನು ಹಾಕ್ಕೊಳ್ತೇನೆ. ಸೆರಗನ್ನು ನಾವು ಮೇಲುಗಡೆ ಒಂದು ಚಿಕ್ಕ ಚಂಬಿಗೆ ಒಂದು ಸ್ಕೇಲ್ ಕಟ್ಕೊಂಡಿದ್ದೀನಿ. ಅದ್ರ ಮೇಲೆಯಿಂದ ತಗೋಬೇಕು ನಾವು. ನೋಡಿ ಆ ಸ್ಕೇಲ್ ಮೇಲೆಯಿಂದ ತಗೊಂಡಿದ್ದೀನಿ. ಸೆರಗು ನೆರಿಗೆಗಳನ್ನು ಕೂಡ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಈ ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ನಾನು ಒಂದು ಪಿನ್ನ ಹಾಕ್ಕೊಳ್ತೀನಿ. ಆ ಸ್ಕೇಲ್ ಕಟ್ಕೊಂಡಿರ್ತೀವಲ್ವ, ಸ್ಕೇಲ್ ಆದರೂ ಕಟ್ಕೋಬೋದು, ಅಥವಾ ನಿಮ್ಮ ಹತ್ರ ಕೋಲಿದ್ರೆ ಕೋಲಾದರೂ ಕಟ್ಕೋಬೋದು. ಆ ಕೋಲಿಗೆ ನಾನೀಗ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆನೂ ಕೂಡ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಈಗ ಇಲ್ಲಿ ಕೂಡ ನಾನು ಇನ್ನೊಂದು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ತೀನಿ. ಪಿನ್ ಹಾಕೋದ್ರಿಂದ ಅದು ಎಲ್ಲೂ ಜಾರಲ್ಲ, ಹಾಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈಗ ನಾನು ಡಾಪ್ ಕಟ್ಟೋದಕ್ಕೆ ನಾನು ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ನೀಟಾಗಿ ನೆರಿಗೆಗಳನ್ನೆಲ್ಲ ಹಿಡ್ಕೊಂಡು ದಾರ ಕಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಡಾಬ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫಸ್ಟು ದಾರನ ಕಟ್ಕೊಳ್ಳಿ, ಯಾಕೆಂದರೆ ನೀಟಾಗಿರುತ್ತೆ. ಡಾಬು ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ಫಸ್ಟು ನಾನು ದಾರನ ಕಟ್ಕೊಂಡು ಅದ್ರ ಮೇಲೆ ಡಾಬ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಅದನ್ನು ಡಾಬ್ ಹಾಕ್ಕೊಂಡು ಸ್ವಲ್ಪ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾವು ಈಗ ಸರನ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಏನೇನಿರುತ್ತೆ, ನೀವು ಯಾವ ರೀತಿ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಆ ರೀತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಡಾಬ್ ಹಾಕ್ಕೊಂಡು 2 ಸರನ ಹಾಕ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮಿ ಮುಖವಾಡನ ಇಟ್ಕೊಂಡಿದ್ದೀನಿ. ಲಕ್ಷ್ಮಿ ಮುಖವಾಡನ ನಾನು ಕಾಯಿಗೆ ಕಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಲಕ್ಷ್ಮಿಗೆ ತಾಳಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಅರಿಶಿನ ಕೊಂಬಲ್ಲಿ ಕಟ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಇದಕ್ಕೆ ವಾಲೆ ಕೂಡ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದಕ್ಕೆ ನೀವು ಹೂವು ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ವಾ ಈಸಿಯಾಗಿ ಲಕ್ಷ್ಮಿಗೆ ಸೀರೆನ ಹೇಗೆ ಉಡಿಸೋದು ಅಂತೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.